ಅವ್ರು ಅದೇ ಅಸೆಂಬ್ಲಿನಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದರು. ಅಲ್ಲಿ ಅವರು ನೀರಾವರಿ ಪ್ರದೇಶಗಳಿಗೆ ಯಾವ ರೀತಿ ತಮ್ಮ ಕೊಡುಗೆಗಳನ್ನು ಕೊಡ್ತಾನೆ ಬಂದರು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಕಡೆ ಈ ರಾಮನಗರದಲ್ಲಿ ಸೋತಾಗ ಅವರು ಅಲ್ಲಿ ಫೋಕಸ್ ಮಾಡ್ಬೋದಾಗಿತ್ತು. ಅವ್ರೇನು ಮಾಡ್ತಾರೆ, ಒಂದು ಟ್ರಂಪ್ ಕಾರ್ಡ್ ಆಗಿ ಒಂದು JDS ಅವರಿಗೆ ಅನಿವಾರ್ಯತೆಯಿಂದ ಅವ್ರನ್ನೇ ಕರ್ಕೊಂಡು ಬಂದು ಒಂದು ಕುಟುಂಬನ ತುಕಾರಾಮ್ ಗೆದ್ರು, ಅನ್ನಪೂರ್ಣ ತುಕಾರಾಮ್ ಸಂಡೂರಲ್ಲಿ ಗೆದ್ದಿದ್ದಾರೆ. ಲಾಡನ್ ಮರಿಬಾರ್ದವರು, ಸಂತೋಷ್ ಲಾಡ್ನ ಯಾವುದೇ ಕಾರಣಕ್ಕೂ ಅನ್ನಪೂರ್ಣ ಅವರು ಮರೆಯಬಾರದು, ತುಕಾರಾಮ್ ಅವರು ಮರೆಯಬಾರದು. ಅವ್ರದೇ ಕ್ಷೇತ್ರ ಆಗಿದ್ರು ಕೂಡ ಲಾರ್ಡ್ ಎಫರ್ಟ್ ಅನ್ನ ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಕಾಂಗ್ರೆಸ್ನ ಭದ್ರಕೋಟೆಯನ್ನು ಬಹುಶಃ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರಿಸಲ್ಟ್ ಇದು. ಘೋಷಿತ ಫಲಿತಾಂಶ ಸಂಡೂರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರು ಗೆದ್ದಾಗಿದೆ. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳ್ಕೊಂಡಿದೆ. ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ಅವರಲ್ಲಿ ಗೆದ್ದಿರೋದು ಕರ್ನಾಟಕದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ಉಪಚುನಾವಣೆ ನಡೀತಲ್ಲ, ಇದರಲ್ಲಿ ಅನ್ನಪೂರ್ಣ ಅವರು ಗೆದ್ದರು. 88,727 ಅಂತ ಹೇಳಿ ಸ್ಕ್ರೀನ್ ತೋರಿಸ್ತಾ ಇದೆ ನಂಬರನ್ನು. 88,727 ಮತಗಳು ಅಂತ ಹೇಳಿ. ಈ ಕಡೆ 78,000ದಲ್ಲಿ ಯೋಗೇಶ್ವರ್ ಇದ್ದಾರೆ, ಇನ್ನೊಂದು ಕಡೆ 75,000ದಲ್ಲಿ ಯಾಸಿರ್ ಖಾನ್ ಪಠಾಣ್ ಇದ್ದಾರೆ. ಎಲ್ಲ ಕಡೆಯಲ್ಲಿಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಲೀಡಲ್ಲಿದ್ದಾರೆ. ಕಂಟಿನ್ಯೂ ಮಾಡಿ. ಸೊ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಬರೋದಾದ್ರೆ ಅವರು ಒಂದು ಆ ಫ್ಯಾಮಿಲಿ ಆ ಕುಟುಂಬ ರಾಜಕಾರಣ ಮುಂದುವರ್ಸಕ್ಕೆ ಒಂದು ಅನಿವಾರ್ಯತೆ ಆಗುತ್ತೆ ಅಲ್ಲಿ. ಮೇಡಮ್, ಶಿಫ್ಟಿಂಗ್ ಕಲ್ಟಿವೇಶನ್ನು ರಾಜಕಾರಣದಲ್ಲಿ ಬೇಡವಾ ಅಂತ? ರಾಜಕಾರಣದಲ್ಲಿ ಶಿಫ್ಟಿಂಗ್ ಕಲ್ಟಿವೇಶನ್ ಯಾವಾಗ ಬೇಕಾಗುತ್ತೆ ಅಂತ ಹೇಳಿದ್ರೆ, ತಾವು ಒಂದು ಪ್ರಬುದ್ಧವಾದ ಒಂದು ಲೀಡರ್ ಆಗಿ ತಾವು ಗುರುತಿಸ್ಕೊಂಡಾಗ, ಈಗ ಸಿದ್ದರಾಮಯ್ಯ ಅವರಾಗಿರ್ಬೋದು, ಬೇರೆ ಒಂದು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದ್ರು ಕೂಡ ತಾವು ಗೆಲ್ಲುವಂತಹ ಒಂದು ಕ್ಯಾಂಡಿಡೇಟ್ ತಮಗೆ ಅವರೇ ಒಂದು ಲೀಡರ್ ಆಗಿ ಅವ್ರು ಗುರುತಿಸ್ಕೊಂಡಿದ್ದಾರೆ. ಇಲ್ಲಿ ಅಭ್ಯರ್ಥಿ ನೀವು ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಅಪ್ಕಮಿಂಗ್, ಹಿ ಇಸ್ ಜಸ್ಟ್ ಅಪ್ಕಮಿಂಗ್. ಆಮೇಲೆ ಅವ್ರಿಗೆ ಇರೋದೇ ಅವ್ರ ತಂದೆಯವರು ಅವ್ರ ತಾತನಿಂದ ಬಂದಂತಹ ಶ್ರೀರಕ್ಷೆ. ಅದನ್ನ ಬಿಟ್ರೆ ಅವ್ರಿಗೆ ಏನಿದೆ? ವೆನ್ ಹಿ ಇಸ್ ಅ ಡೈನಾಮಿಕ್ ಲೀಡರ್, ಹಿ ಕ್ಯಾನ್ ಸ್ವಾಪ್ ಇಂಟು ಎನಿ ಕಾನ್ಸ್ಟಿಟ್ಯೂಯೆನ್ಸಿ. ನಾನು ಗೆಲ್ತೀನಿ ಅನ್ನೋ ಒಂದು ತಾಕತ್ ತೋರಿಸಬಹುದು ಅವರಿಗೆ. ಅಲ್ವಾ? ಈಗ ಇವರಿಗೆ ಆ ರೀತಿ ಯಾವ ಒಂದು ಅಲ್ಲಿ ಒಂದು ಅವ್ರಿಗೆ ಇದು ಇಲ್ಲ, ಅವರ ಒಂದು ವರ್ಚಸ್ಸಲ್ಲಿ ಕಾಣಿಸ್ತಿಲ್ಲ. ಹೊತ್ತು ನಿಮ್ಗೆ ಕುಮಾರಸ್ವಾಮಿ ಅವ್ರ ತಾತಂದು ಆ ರೀತಿ ಕೇಳಿದ್ವಿ ಅಂದ್ರೆ, ಈ ಸಿದ್ದರಾಮಯ್ಯನವರು ಇಲ್ಲಿಂದ ಬಾದಾಮಿಗೆ ಹೋದಾಗ, ಆನಂತರ ಈ ಕಳೆದ ಬಾರಿಯ ಚುನಾವಣೆಯಲ್ಲಿ ಮೈಸೂರ, ತುಮಕೂರ, ಚಾಮರಾಜಪೇಟೆನ, ಕೋಲಾರ ಅಂತ ಇದ್ದಾಗ ಬಿಜೆಪಿ ನಾಯಕರೇ ಜೋರ ಮಾತಾಡಿದ್ರು. ಅವರಿಗೆ ಭಯ ಬಂದುಬಿಟ್ಟಿದೆ, ವಲಸೆ ನಾಯಕ ಇವರು, ಇಲ್ಲಿಂದರಿಗೆ ಕ್ಷೇತ್ರ ಟೂರಿಂಗ್ ಟಾಕೀಸ್ ಇವರು. ಸಿದ್ದರಾಮಯ್ಯ ಟೂರಿಂಗ್ ಟಾಕೀಸ್ ಅಂದ್ರು. ಬಟ್ ಈ ಕೆಲಸ ನಿಖಿಲ್ಗೂ ಆಗ್ತಾ ಇದೆಯಾ ಇಲ್ಲಿ? ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ, ನಿಖಿಲ್ ಅವ್ರದ್ದು ಅಂತ ಹೇಳಿದ್ರೆ, ನಾನು ಈಗ ತಾನೇ ಹೇಳ್ತಿದ್ದೆ, ದಿಸ್ ಎಲೆಕ್ಷನ್ ಇಸ್ ಪ್ಯೂರ್ಲಿ ಅವರು JDS ಅವರನ್ನ ಒಂದು ಅಲ್ಲಿ ಅವರ ಒಂದು 4 ಕ್ಷೇತ್ರ ಏನು ಗಟ್ಟಿ ಭದ್ರಕೋಟೆ ಅಂತೂ ಅದರಲ್ಲಿ ಉಳಿಸ್ಕೊಳ್ಬೇಕಾಗಿದ್ದು ಒಂದು ಕ್ಷೇತ್ರ, ಅದನ್ನು ಉಳಿಸ್ಕೊಳ್ಳೋಂಥ ಕಸರತ್ತಲ್ಲಿ ಇದ್ರು ಹೊತ್ತು ಅವರಿಗೆ ಇವತ್ತು ಅವರ ಕ್ಷೇತ್ರದಲ್ಲೇ ಯಾವ ರೀತಿ ಜನ ಒಂದು ಯೋಗೇಶ್ವರ್ ಅವರ ಕೆಲಸಕ್ಕಾಗಿರ್ಬೋದು, ಮತ್ತೆ ಕಾಂಗ್ರೆಸ್ಸಿನ ಒಂದು ಗ್ಯಾರಂಟಿ ಯೋಜನೆಗೆ ಹೆಣ್ಮಕ್ಳು ಅಲ್ಲಿ ಅವರು ಒಲವು ತೋರಿಸಿರ್ಬೋದು, ಮತ್ತೆ ಒಂದು ಸಿಂಪತಿ ವೋಟ್ ಕೂಡ ಇರ್ಬೋದು ಯೋಗೇಶ್ವರ್ ಅವ್ರಿಗೆ. ಈ ರೀತಿ ಅವರು ಕೈ ಹಿಡಿತಾ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವ್ರದ್ದು ಅಂತ ಹೇಳಿದ್ರೆ, ಈಗ ತಾನೇ MP ಮಾಡಿದೀವಪ್ಪ ಕುಮಾರಸ್ವಾಮಿ ಅವ್ರನ್ನ, ಆಯ್ತು ಕೊಟ್ಟಿದೀವಲ್ಲ, ಅವರು ಏನು ಅವ್ರ ಕುಟುಂಬ ರಾಜಕಾರಣದಲ್ಲಿ ಬರ್ಬೇಕಷ್ಟೇ ತಾನೆ, ಇವ್ರಿಗೂ ಕೊಡೋಂಥ ಅವಶ್ಯಕತೆ ಏನಿದೆ ಅನ್ನೋದು ಯೋಚನೆ ಮಾಡಬಹುದಲ್ಲ. ಐ ಆಮ್ ಅ ವೋಟರ್ ಅಷ್ಟೇ, ನನಗೆ ಬೇರೆ ಕ್ಯಾಲ್ಕುಲೇಷನ್ಸ್ ಗೊತ್ತಿಲ್ಲ, ಏನ್ ನಡೀತಿದೆ ಗೊತ್ತಿಲ್ಲ. ಆಸ್ ಅ ವೋಟರ್ ನಾನು ಅಷ್ಟೇ ಯೋಚನೆ ಮಾಡ್ತೀನಿ. ಈಗ ತಾನೇ ಲೋಕಸಭೆಯಲ್ಲಿ ಅವ್ರು ಕೊಟ್ಟಿದೀವಪ್ಪ, ಮತ್ತೆ ಯಾಕೆ ಇವ್ರಿಗೆ ಕೊಡ್ಬೇಕು ಅನ್ನೋದೊಂದು ಪ್ರಶ್ನೆನೂ ಬರಬಹುದಲ್ಲ. ಸೊ ಆ ಒಂದು ಇದರಿಂದನೂ ಕೂಡ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಪಾಪ ಎಲ್ಲೋ ತಮ್ಮ ಕುಟುಂಬದ ಹಿರಿಯರನ್ನ ಕರ್ಕೊಂಡು ಬಂದು ಕ್ಯಾಂಪೇನ್ ಅನ್ನ ಮಾಡಿಸ್ತಾರೆ. ಆದ್ರೆ ಜನರ ಅವ್ರ ಕಡೆ ಒಲವು ಸಾಕಾಗಿದೆ, ಜನರಿಗೂ ಕೂಡ ಸಾಕು ಈ ಕುಟುಂಬದಿಂದ ದೂರ ಉಳಿಯೋಣ ಅನ್ನೋದೊಂದು ಇರಬಹುದು. ಸೀಸನ್ಡ್ ಪೊಲಿಟಿಷಿಯನ್ಗೂ ಸೀಸನಲ್ ಪೊಲಿಟಿಷಿಯನ್ಸ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ನಾನು ಯಾವಾಗೋ ಬರ್ತೀನಿ, ಎಂಡಲ್ಲಿ ಬರ್ತೀನಿ, ಎಲೆಕ್ಷನ್ ಟೈಮಿಗೆ ಬಂದ್ಬಿಡ್ತೀನಿ, ಅನೌನ್ಸ್ ಮಾಡಿಬಿಡ್ತಾರೆ, ಗೆದ್ದು ಬಿಡ್ತಾರೆ. ಕಷ್ಟ. ಕೃಷಿ ಮಾಡೋದು. ನೀನು ಚನ್ನಪಟ್ಟಣ ನಿಂತಿದ್ದೀರಾ, ಕೃಷಿ ಮಾಡಿ. ರಾಮನಗರ ನಿಂತಿದ್ದೀರಾ, ಕೃಷಿ ಮಾಡಿ. ನೀವು ಒಂಥರ ಬೇರೆ ಬೇರೆ ರೀತಿಯಲ್ಲಿ ಋತುಮಾನಕ್ಕೆ ತಕ್ಕಂತೆ ನಾನು ಚೇಂಜ್ ಆಗ್ತಾ ಇರ್ತೀನಿ ಅಂತ ಹೇಳಿದ್ರೆ ಇದು ಒಪ್ಪಲ್ಲ ಅನ್ನೋ ಮೆಸೇಜ್ ಆಯ್ತು. ಒಂದು ವೇಳೆ ನಿಖಿಲ್ ಸೋತ್ರೆ ಖಂಡಿತವಾಗಿ ಈಗ ನೋಡಿ, ಯಾರದೇ ಮಗ ಆಗಿರಪ್ಪ, ಇಲ್ಲ ಯಾರದೇ ಮಗ ಆಗಿರ್ಲಿ, ಈಗ ಸಿದ್ದರಾಮಯ್ಯನವರು ಇಲ್ಲ ದೇವೇಗೌಡರು ಹಾಸನ ನಿಂತ್ಕೊಂಡ್ರು, ತುಮಕೂರು ನಿಂತ್ಕೊಂಡ್ರು, ಸ್ವಾಮಿ ಇದೆ 5-6 ಚುನಾವಣೆಗಳು ಗೆದ್ದು ರಾಜಕೀಯವನ್ನೆಲ್ಲ ನೋಡಿ ಸೋತು, ಮನೆ ಸಿದ್ದರಾಮಯ್ಯನವರು ಅಷ್ಟೇ ಎಷ್ಟೊಂದು ಎಲೆಕ್ಷನ್ ನಿಂತು ಗೆದ್ದು ಸೋತು. ಆತರ ಹಿರಿಯ ನಾಯಕರಿಗೆ ಬೇರೆ ಕ್ಷೇತ್ರಗಳು ಹುಡುಕೋದು ಅಥವಾ ಕೊಡೋದು ಅದು ಬೇರೆ ವಿಷಯ. ನೀನು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ, ಇನ್ನು ಫಸ್ಟ್ ಟೈಮ್ ನೀನು ಗೆಲ್ಲಬೇಕಾಗಿದೆ, ಇನ್ನೂ ಒಂದು ಚುನಾವಣೆಯ ಒಂದು ಗೆಲುವನ್ನು ನೋಡಬೇಕಾಗಿದೆ. ಅಂಥ ಸಮಯದಲ್ಲಿ ರಾಮನಗರದ ಮಂಡ್ಯದಲ್ಲಿ ನಿಂತಿರಿ, ಎಲ್ಲಾರು ಶಿವರಾಮೇಗೌಡ ಸಿಟ್ಟಿಂಗ್ MP ನ ಮುಗಿಸಿ ನಿಂತಿರಿ. ಈ ಕ್ರಿಕೆಟಲ್ಲಿ ಒಂದು ವಿಷಯ ಇದೆ ನಟರಾಜ್ ಗೌಡ್ರೆ,
ಈ ಲೆದರ್ ಬಾಲ್ ಮ್ಯಾಚ್ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಈಗ ಒಬ್ಬ ಮ್ಯಾಚ್ಗೆ ಮ್ಯಾಚ್ ಬ್ಯಾಟ್ ಅಂತ ಒಂದಿರುತ್ತೆ. ಆ ಮ್ಯಾಚ್ ಬ್ಯಾಟ್ ಆಗ್ಲಿಕ್ಕಿಂತ ಮುಂಚೆ, ಮ್ಯಾಚ್ಗೆ ಒಂದು ಬ್ಯಾಟ್ ತಗೊಂಡು ಹೋಗ್ಲಿಕ್ಕಿಂತ ಮುಂಚೆ ನೆಟ್ಸರೇ ಅದನ್ನ ಸೀಸೆಂಡ್ ಮಾಡ್ತಾನೆ. ಅದನ್ನ ಅಂದ್ರೆ ಅದ್ರಲ್ಲಿ ಆಡಿ ಆ ಬಾಲ್ನ ಪೆಟ್ಟು ಬೀಳ್ಬೇಕು ಅದಕ್ಕೆ. ಕೆಲವರು ಆ ಬ್ಯಾಟ್ಗೆ ಆ ಬಾಲ್ ಹೊಡೆದು 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 ಆ ಬ್ಯಾಟ್ನ ಹದಕ್ಕೆ ತರ್ತಾರೆ. ಮ್ಯಾಚಲ್ಲಿ ಟಚ್ ಮಾಡಿದ್ರೆ ಟೈಮಿಂಗ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಪ್ರತಿ ಮ್ಯಾಚ್ಗೂ ಹೊಸ ಬ್ಯಾಟ್ ಇಟ್ಕೊಂಡ್ಬಿಡ್ತೀನಿ, ನಾನು ಪಿಚ್ಗೆ ಹೋಗ್ಬಿಡ್ತೀನಿ ಅಂದ್ರೆ ಅವ್ನಿಗೆ ಅದು ಗೇಜ್ಗೆ ಸಿಗಲ್ಲ. ಅವ್ನಿಗೆ ಅದು ಏನಾಗ್ತಿದೆ ಅಂತ ಹೇಳಿ. ನಿಖಿಲ್ ಪರಿಸ್ಥಿತಿ ಆತರ ಆಗ್ತಿದ್ಯಾ? ಖಂಡಿತವಾಗಿ ಅದು ಪರಿಸ್ಥಿತಿ ನೋಡಿ. ಅತ್ಯಂತ ಅನುಭವ ಇರತಕ್ಕಂತಹ ಮಾನ್ಯ ದೇವೇಗೌಡರು, ಮಾನ್ಯ ಕುಮಾರಸ್ವಾಮಿ ಇವರು ಕೂಡ ಈ ರೀತಿಯ ತಪ್ಪನ್ನ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ, ಜನಗಳಿಗೆ ಆಶ್ಚರ್ಯ ಆಗ್ತಾ ಇದೆ. ನೋಡಿ, ನೀವು ಮಂಡ್ಯದಲ್ಲಿ ನಿಂತ್ಕೊಂಡ್ರಿ, ಸಿಟ್ಟಿಂಗ್ MP ಶಿವರಾಮೇಗೌಡರನ್ನ ಮುಗಿಸಿ ನೀವು ಟಿಕೆಟ್ ತಗೊಂಡ್ರಿ, ಆಯ್ತು. ಅಲ್ಲೇ ನೀವು ಹೇಳ್ದಂಗೆ ಬೆಳೆ ಋಣ ತೀರಿಸಿದ್ರು ಬಿಡಿ, ಹೇಳಿಕೆ ಕೊಟ್ಟು ನೀವು ಉತ್ತು ಬಿತ್ತು ಬೆಳಿಬೇಕಾದ ಅಲ್ಲಿ ಜಾಗ, ಒಂದು ಕ್ಷೇತ್ರ ತಗೊಂಡಾಗ ಫಸ್ಟ್ ಟೈಮ್ MP ಆಗಬೇಕಾದವರು, ಫಸ್ಟ್ ಟೈಮ್ ಜನಪ್ರತಿನಿಧಿ ಆಗ್ಬೇಕಾದವರು ಅಲ್ಲಿ ಬಿಟ್ರಿ. ಸಡನ್ ಆಗಿ ತಿರ್ಗಾ ಮತ್ತೆ ಅಲ್ಲಿ ರಾಮನಗರಕ್ಕೆ ಬಂದ್ರಿ. ರಾಮನಗರದಲ್ಲಿ ಮುಂಚೆ ರಾಜು ಅಂತಿದ್ರು, ಕುಮಾರ್